ರೈತ ಒಪ್ಪಲಿಕ್ಕೆ ಕುಸಿದಿದೆ ಅನ್ಸುತ್ತಲ್ಲ, ಇದೆಲ್ಲ ನೋಡಕತ್ರೆ ಕಂಪ್ಲೀಟು ಸಿದ್ದರಾಮಯ್ಯ ಸರ್ಕಾರ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ. ಅವರ ಶಾಸಕರಲ್ಲಿ ಭಾಳಷ್ಟು ಆಕ್ರೋಶ ಇದೆ. ಅವರ ಪಾಪದಿಂದಲೇ, ಅವರ ತಪ್ಪಿನಿಂದಲೇ, ಕಾಂಗ್ರೆಸ್ಸಿನ ಶಾಸಕರಿಂದಲೇ ಈ ಸರ್ಕಾರ ಎಟ್ ಎನಿ ಟೈಮ್ ಕೊಲ್ಯಾಪ್ಸ್ ಆಗುವಂಥ ಚಾನ್ಸ್ ಇದೆ. ಸರ್, ಈಗ ಪ್ರಮುಖವಾಗಿ PSI ಪೂಜೆ ಒಬ್ಬರು, ವಾಲ್ಮೀಕಿ ಆಫೀಸರ್ ಒಬ್ಬರು, ಮೊನ್ನೆ ಬೆಳಗಾದ ಒಬ್ಬರು, ಸರ್ಕಾರ ಸಾಲಾಗಿ ಅಧಿಕಾರಿಗಳು ಅವರು ಎಲ್ಲರೂ ಸುಸೈಡ್ ಮಾಡ್ಕೊತಾ ಇದ್ರು, ಯಾರೂ ಬಂಧನ ಮಾಡ್ತಾ ಇಲ್ಲ, ಏನು ಕ್ರಮ ಕೈಗೊಳ್ತಾ ಇಲ್ಲ, ಎಲ್ಲಿಗೆ ಹೋಗ್ತಾ ಇದೆ ಅಂತ ನೋಡಿ. ಸರ್ಕಾರ ಕಂಪ್ಲೀಟ್ ನಿಷ್ಕ್ರಿಯ ಆಗಿದೆ. ಜನರಿಗೂ ಒಂದು ರಕ್ಷಣೆ ಇಲ್ಲ, ಮಹಿಳೆಯರಿಗೂ ರಕ್ಷಣೆ ಇಲ್ಲ. ಕ್ರೈಮ್ಸ್ ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ. ಮರ್ಡರ್ಸ್ ಆಗ್ತಾ ಇದ್ದಾವೆ, ಕೊಲೆ ಸುಲಿಗೆ ಆಗ್ತಾ ಇದ್ದಾವೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಜಾತಿ ಗಲಭೆ, ಕೋಮು ಗಲಭೆ, ಕೋಮು ಸಂಘರ್ಷ ಇವೆಲ್ಲ ಮಿತಿಮೀರಿದೆ. ಇದರ ಜೊತೆಗೆ ಸರ್ಕಾರಿ ಅಧಿಕಾರಿಗಳು ಸಹಿತ ಈ ಒಂದು ಕರಪ್ಷನ್ನು ಮತ್ತೊಂದಕ್ಕೆ ದೌರ್ಜನ್ಯಕ್ಕೆ ಬೇಸತ್ತು ಕೆಲವರು ತಾಲೂಕಾ ಕಚೇರಿಯಲ್ಲಿ ಸುಸೈಡ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂದದ. ಮತ್ತು ಯಾರು ಸುಸೈಡ್ ಮಾಡ್ಕೊಂಡಿದ್ದಾರೆ ಆ ವ್ಯಕ್ತಿಗಳು ಏನು ಅವರ ಹೇಳಿಕೆ ಪ್ರಕಾರನೇ ಯಾರು ತಹಶೀಲ್ದಾರು, PA, ಮಂತ್ರಿ PA ಇವರೆಲ್ಲರೂ ತಲೆಮರೆಸ್ಕೊತಾರೆ. ಎಂಟಿಸಿಪೇಟೆಡ್ ಬೇಲ್ ತೊಗೊಂಡ ಮೇಲೆ ಹೊರಗೆ ಬರ್ತಾರೆ. ಅಲ್ಲಿವರೆಗೆ ಅರೆಸ್ಟು ಮಾಡೋದಿಲ್ಲ. ಇನ್ನು ಅಲ್ಲಿ ಹೇಳಿದೆ, ನಾನು ಪೊಲೀಸ್ ಕಮಿಷನರ್ಗೂ ಮಾತಾಡಿದ್ದೆ, ನಾನು DC ಗೂ ಮಾತಾಡಿದ್ದೆ. ನಾನು ಮಾತಾಡಿ ಅಲ್ರಿ ನೀವು ಅಟ್ಲೀಸ್ಟ್ ಅವ್ರನ್ನ ಅರೆಸ್ಟು ಮಾಡಲಿಲ್ಲ, ಒಂದು ಜೈಲಿಗೆ ಹೋಗಲಿಲ್ಲ, ಬೇಲ್ ತೊಗೊಂಡು ಹೊರಗೆ ಬರ್ತಾರೆ, ಮತ್ತೆ ಹೋಗಿ ಕಚೇರಿ ಹೋಗಿ ಕುಂದಿರ್ತಾರೆ ಅಂತಂದರೆ ಇವತ್ತಿನ ಸರ್ಕಾರ ಐತೋ ಇಲ್ಲಂತ, ಕಾನೂನು ಸುವ್ಯವಸ್ಥೆ ಐತೋ ಇಲ್ಲಂತ ಈ ಕ್ವಶನ್ ಇವತ್ತು ನಾನು ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ. ಇದರಿಂದ ಭಾಳ ರಾಂಗ್ ಮೆಸೇಜ್ ಪಬ್ಲಿಕ್ಗೆ ಹೋಗ್ತಾ ಇದೆ. ದೊಡ್ಡ ಆಂದೋಲನ ಆಗ್ತಾ ಇದೆ ನೋಡಿ. BPL ಕಾರ್ಡು ಸಿದ್ದರಾಮಯ್ಯ 5 ವರ್ಷ ಸರ್ಕಾರ ಮಾಡ್ಯಾರ ಹಿಂದೆ, ಮತ್ತು ಈಗ 1.5 ವರ್ಷ 2 ವರ್ಷ ಆಯ್ತು ಸರ್ಕಾರ ಮಾಡಾಕತ್ತಿ. ಈ BPL ಕಾರ್ಡ್ ಇವತ್ತು ನೆನಪಾತ ನೀವಿಗೆ ಕೋಟ್ಯಾಂತರ BPL ಕಾರ್ಡ್ ಅದಾವೆ. ಮತ್ತು ಅರ್ಹರಿದ್ದಾರೋ ಅನರ್ಹರಿದ್ದಾರೋ ಹಂಗಾರೆ ಇವತ್ತು ಜ್ಞಾನವೇ ಆತನ ಇವತ್ತು. ಯಾಕಂದ್ರೆ ಅವ್ರಿಗೆ ಈ ಒಂದು ಇದನ್ನ BPL ಕಾರ್ಡ್ ಕಡಿತ ಮಾಡಿದರೆ ಅವ್ರಿಗೆ ಅಲ್ಲಿ ಹಣ ಉಳಿತದೆ. ಉಚಿತ ಅಕ್ಕಿ ಕೊಡೋದು ಎಲ್ಲ ಘೋಷಣೆ ಮಾಡಿದ್ರು, ವೀರಾವೇಶನ್ ಘೋಷಣೆ ಮಾಡಿದ್ರು. ಈಗ ಒತ್ತಡ ಜಾಸ್ತಿ ಆಗ್ತಾ ಇದೆ, ಭಾರ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ BPL ಕಾರ್ಡನ್ನು ಕಟ್ ಮಾಡಿದರೆ ನಂಗೆ ಇಷ್ಟಪಟ್ಟು ಕೊಡ್ತೀನಿ ನಾನು ಅಂತ ಈ ಒಂದು ದುರುದ್ದೇಶದಿಂದ BPL ಕಾರ್ಡನ್ನು ಕಡಿತ ಮಾಡುವಂಥ ಕೆಲಸ, ಇದರಿಂದ ಬಡವರಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಘಾತ ಕೊಡುವಂಥ ಕೆಲಸ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಇದು ಬಡವರ ವಿರೋಧಿಯಾದಂಥ ನೀತಿ ಅಂತ ಹೇಳ್ತಾರೆ. ಸರ್, ಇನ್ನೊಂದು ಕಡೆ ಎಕ್ಸೈಸ್ನವರು ಅಂದರೆ ಇವು ಸರಾಯಿ ಮಾರಾಟಗಾರರ ಸಂಘದವರು ರಾಜ್ಯಪಾಲರಿಗೆ ದೂರು ಕೊಡ್ತಾರೆ, ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ತರಾತುರಿ ಬಂದಿಗೆ ಕರೆ ಕೊಡ್ತಾರೆ. ಅವ್ರನ್ನ ಕರೆದು CM ಅವರು ಮೀಟಿಂಗ್ ಮಾಡ್ತಾರೆ. ಏನ ನೋಡ್ರಿ, ಇವತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಒಂದು ಲೈಸೆನ್ಸ್ ರಿನ್ಯೂವಲ್ ಸಲುವಾಗಿ ಅಥವಾ ಯಾವುದೊಂದು ಹೊಸ ಲೈಸೆನ್ಸ್ ತೊಗೊತೀನಿ ಅಂದರೆ ಅಲ್ಲೊಂದು ಪ್ಯಾಕೇಜ್ ಫಿಕ್ಸ್ ಮಾಡಿದ್ದಾರೆ. ಒಂದು ಪ್ಯಾಕೇಜ್ ಪ್ರಕಾರ 20 ಲಕ್ಷ 30 ಲಕ್ಷ 1 ಕೋಟಿನೋ ಪ್ಯಾಕೇಜ್ ಫಿಕ್ಸ್ ಮಾಡಿ ಅವ್ರಿಗೆ ಲೈಸೆನ್ಸ್ ಸಿಗ್ತದೆ. ಆಮೇಲೆ ರಿನ್ಯೂವಲ್ ಸಲುವಾಗಿ ಇಷ್ಟಂತ ಪ್ಯಾಕೇಜ್ ಫಿಕ್ಸ್ ಮಾಡಿದ್ದಾರೆ. ಹೀಗಾಗಿ ಇದು ಡೇ ಟು ಡೇ ಕರಪ್ಷನ್ ಐತಿ ಎಕ್ಸೈಸ್ ಡಿಪಾರ್ಟ್ಮೆಂಟ್. ಇದನ್ನು ಮೀರಿ ಇನ್ನೂ ಹೆಚ್ಚಿನ ರೀತಿಯಂಥ ಭ್ರಷ್ಟಾಚಾರಕ್ಕೆ ಒತ್ತಾಯ ಮಾಡಿದ್ರಿಂದ ಅವ್ರು ಸ್ಟ್ರೈಕ್ ಹೋಗಿದ್ರು. ಅವ್ರು ಸ್ಟ್ರೈಕ್ ಹೋಗಿದ್ರು. ಆಮೇಲೆ ಬಹುಶಃ ಈಗ ಅದು ದೊಡ್ಡ ಪ್ರಮಾಣದಲ್ಲಿ ನಾಳೆ ಸ್ಟ್ರೈಕ್ ಕಂಟಿನ್ಯೂ ಆಗ್ತಂದ್ರೆ ದೊಡ್ಡ ಪ್ರಮಾಣದಲ್ಲಿ ವರಮಾನ ಕಡಿಮೆ ಆಗ್ತದೆ ಸರ್ಕಾರಕ್ಕೆ. ಆಮೇಲೆ ಇವರು ಭ್ರಷ್ಟಾಚಾರದ ವಿಚಾರಗಳು ಹೊರಗಡೆ ಬರಲಿಕ್ಕೆ ಚಾಲು ಮಾಡ್ತಾವೆ. ಆ ಹಿನ್ನೆಲೆಯಲ್ಲಿ ಅವ್ರು ಕರೆದು ಮಾತಾಡಿಸಿ ಸಮಾಧಾನ ಮಾಡುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇದನ್ನು ಮೊದಲು ಗಂಭೀರವಾಗಿ ತೆಗೆದುಕೊಂಡು ಈ ಭ್ರಷ್ಟಾಚಾರ ಕಡಿವಾಣ ಹಾಕುವಂಥ ಕೆಲಸ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದರೆ ಇದೆಲ್ಲ ನಡೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮೂಲ ಕಾರಣ ನಿಮ್ಮ ಆಡಳಿತ, ಭ್ರಷ್ಟಾಚಾರ ನಿಮ್ಮ ಆಡಳಿತ. ಹೀಗಾಗಿ ಅಲ್ಲಿ ನೀವು ಸುಧಾರಣೆ ಮಾಡಲಿಕ್ಕೆ ಹೋಗಿಲ್ಲ ಅಂದರೆ ಇವತ್ತು ಒಂದು ದಿವಸ ಕರೆದು ಸಮಾಧಾನ ಮಾಡ್ಬೋದು. ಆದರೆ ಡೇ ಟು ಡೇ ಏನು ಭ್ರಷ್ಟಾಚಾರ ಇದೆ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಅಂತ ತಡೆಯುವಂಥ ಏನಾದರೂ ಕ್ರಮ ಕೈಗೊಂಡಿದ್ರು ಇಲ್ಲ. ಹೀಗಾಗಿ ಇದು ನಿರಂತರವಾಗಿ ನಡೆಯುವಂಥದ್ದು. ಇವತ್ತಿಲ್ಲ, ಇವತ್ತು ಸಮಾಧಾನ ಮಾಡಿರಿ, ಬಹುಶಃ ಇನ್ನೊಂದು ವಾರ ಇನ್ನೊಂದು ತಿಂಗಳು ಬಿಟ್ಟು ಮತ್ತೆ ಸ್ಥಳಕ್ಕೆ ಹೋಗ್ತಾರೆ ಅವರು. ಇದೇ ನಿರಂತರವಾಗಿ ನಡೆಯುವಂಥದ್ದು.